ಬಿಜೆಪಿ ಮೇಲೆ ಮುನಿಸ್ಕೊಂಡಿದ್ದಂತಹ ಸೋಮಣ್ಣ ಅವರ ಮುನಿಸನ್ನ ತಣಿಸೋದ್ರಲ್ಲಿ ಈಗ ಬಿಜೆಪಿಯ ಹೈಕಮಾಂಡ್ ಸಫಲತೆಯನ್ನ ಕಂಡಿದೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂದ್ರೆ ಸೋಮಣ್ಣ ಈಗಾಗಲೇ ಮಾತಾಡುವಾಗ ಹೈಕಮಾಂಡ್ ಏನು ಹೇಳುತ್ತೋ ಅವರ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ, ಅವರು ತುಮಕೂರಿಗೆ ಹೋಗಿ ನಿಲ್ಲಿ ಅಂತ ಹೇಳಿದ್ರು ಕೂಡ ನಿಲ್ತೀನಿ, ಅಮಿತ್ ಶಾ ಏನು ಹೇಳ್ತಾರೋ ಹಾಗೆ ಕೇಳ್ತೀನಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಸೋಮಣ್ಣ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಏನೇನು ಹೇಳಿದ್ದಾರೆ ನೋಡೋಣ. ಒಂದಷ್ಟು ಮಾತನಾಡೋದಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಟಿವಿ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ಹೆಜ್ಜೆ ಬಗ್ಗೆ ನೀವು ತೀರ್ಮಾನ ಮಾಡಿದ್ರಿ ಸರ್? ನಾನು ಮೊನ್ನೆ ತಾನೇ ನಮ್ಮ ರಾಷ್ಟ್ರದ ಗೃಹ ಸಚಿವರಾದ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾ ಜಿ ಅವ್ರನ್ನ ಭೇಟಿ ಮಾಡಿದಾಗ ನನಗೆ ಕೇಳಿದರು, ನಾನು ರಾಜ್ಯಸಭಾ ಕೊಡಿ ಅಂತ ವಿನಂತಿ ಮಾಡಿದ್ದೆ. ಅದಕ್ಕೆ ಏನು ಮಾಡುತ್ತೀನಿ ಅಂತ ನನ್ನ ಕರ್ತವ್ಯನೂ ಕೂಡ ಹೇಳಿದ್ದೆ. ಇವಾಗ ನನಗಿರೋ ಕೆಲವಾರು ವಿಚಾರಗಳು ಅಲ್ಲಲ್ಲೇ ಮಾತನಾಡೋದು ನೋಡಿದಾಗ ಇಲ್ಲ ನೀವು ಲೋಕಸಭೆಗೆ ನಿಂತ್ಕೋಬೇಕಾಯ್ತದೆ, ನೀವು ತುಮಕೂರಿಗೆ ಲೋಕಸಭೆಗೆ ನಿಂತ್ಕೊಳ್ಳೋದಂದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಅವ್ರು ಹೇಳಿದ್ದೀನಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ನಮಗೆಲ್ಲಕ್ಕಿಂತ ದೊಡ್ಡದು ಈ ದೇಶ. ದೇಶದ ಇತಿಹಾಸದಲ್ಲಿ ಇಂಥ ಒಬ್ಬ ನಾಯಕ ನರೇಂದ್ರ ಮೋದಿ ಅಂತ ನಾಯಕರು ಈ ದೇಶಕ್ಕೆ ಬಂದಿರತಕ್ಕಂಥದ್ದು ಯಾವುದೋ ಪೂರ್ವ ಜನ್ಮದ ಪುಣ್ಯ. ದೈವ ಸ್ವರೂಪಿಗಳಾಗಿ ಬಂದಿದ್ದಾರೆ ಎಲ್ಲೋ ಗೊತ್ತಿಲ್ಲ. ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಮಾತನ್ನು ನಾನು ಪುನರಾವರ್ತನೆ ಮಾಡ್ತೀನಿ. ಆದ್ದರಿಂದ ಈ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ಕಾಣ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಕೊಡ್ತಾರೆ ಅದು ಭದ್ರಾಗಿರ್ತೀವಿ. ತುಮಕೂರು ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಆಗೋದಕ್ಕೆ ನಿಮಗೆ ಬಹುತೇಕ ಒಲವಿದೆ ಆಗೋದು. ಹೈಕಮಾಂಡ್ ಏನು ಹೇಳ್ತಾರೋ ಅದು ಕೇಳ್ತೀನಿ. ಹೈಕಮಾಂಡ್ ಹೋಗಿ ಏನಾದ್ರು ಹೋಗ್ತೀನಿ, ಬೇಡ ಅಂದರೆ ಬೇಡ. ಆ ಥರ ನನಗೇನು ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಒಂದೊಂದು ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಹಾಗಾಗಿ ದೇಶದ ಹಿತಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರನ್ನು ಈ ರಾಷ್ಟ್ರದ ಪ್ರಧಾನಿ ಮಂತ್ರಿ ಮಾಡೋದಕ್ಕೆ ಕರ್ನಾಟಕದಲ್ಲೂ ಕೂಡ 28 ಏನು ಲೋಕಸಭಾ ಸ್ಥಾನ ಇದೆ, ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ನೀನು ಕೂಡ ಒಬ್ಬ ಅನ್ನೋದನ್ನೇ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಅಂದರೆ ಸರ್, ಹೈಕಮಾಂಡ್ ನಿಮಗೆ ಲೋಕಸಭಾ ಚುನಾವಣೆ ಸಿದ್ಧತೆ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಸಿಕ್ಕಿದೆಯಾ? ನನಗೆ ಇನ್ನೂ ಆ ಥರದ್ದು ಮಾಡಿಲ್ಲ, ಬಂದಿಲ್ಲ. ಅವರೇನೋ ಆ ಥರ ತಿಳಿಸಿದ್ರೆ ನಾನು ಹೈಕಮಾಂಡ್ ತೀರ್ಮಾನವನ್ನು ತಲೆಬಾಗಿಸ್ತೀನಿ. ಹಾಗಾದರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ನೀವು ಸಿದ್ಧರಾಗ್ತಾ ಇದ್ದೀರಿ? ರಾಷ್ಟ್ರ ರಾಜಕಾರಣ, ರಾಜ್ಯದ ರಾಜಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಇವತ್ತಿನ ನಾಯಕತ್ವದಲ್ಲಿ ನರೇಂದ್ರ ಮೋದಿಯವರ ಅವಶ್ಯಕತೆ ಭಾರತ ದೇಶಕ್ಕೆ ಎಷ್ಟಿದೆ ಅನ್ನೋದು ವಿಶ್ವದ ಭೂಪಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಮಾತಾಡೋದ್ರಿಂದ ಅಂಥ ಒಬ್ಬ ಮಹಾನಾಯಕನ ಕಾಲದಲ್ಲಿ ನಾನು ಒಂದು ಸಣ್ಣ ಅಳಿವು ಸೇವೆ ಮಾಡ್ತೀನಿ ಅಂತ ಅವಕಾಶ ಕೊಟ್ಟರೆ ಅದಕ್ಕೆ ಯಾರು ಬೇಡ ಅಂತಾರೆ? ನೀವು ಬೇಡ ಅನ್ನೋಲ್ರಿ, ಎಲ್ಲರೂ ಬೇಕು ಅಂತಾರೆ. ಅಂಥ ನಾಯಕರ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಪೂರ್ವಜನ್ಮದ ಪುಣ್ಯ. ನಿಮ್ಮ ಬೇಸರ ಎಲ್ಲವೂ ಕೂಡ ಬಹುತೇಕ ಒಂದು ಮುಗಿದ ಅಧ್ಯಾಯ ಅಂತ ಹೇಳ್ಬೋದು. ನನಗಿರೋ ವೈಯಕ್ತಿಕ ಬೇಸರಕ್ಕೂ ಇವತ್ತಿನ ಸಂದರ್ಭಕ್ಕೂ ಸನ್ನಿವೇಶಕ್ಕೂ ಸಂಬಂಧ ಇಲ್ಲ. ನಮಗೆ ಇವೆಲ್ಲಕ್ಕಿಂತ ದೊಡ್ಡದು ದೇಶ. ದೇಶದ ಹಿತ ಅನ್ನುವಂತಹ ಮಾತನ್ನ ಮುಂದಿಟ್ಟುಕೊಂಡು ನಿಮಗೆ ರಾಜ್ಯದಲ್ಲಿರುವಂತಹ ನಾಯಕರ ಜೊತೆಗಿನ ನಿಮ್ಮ ಬೇಸರವನ್ನು ನೀವು ಪಕ್ಕಕ್ಕೆ ಇಡ್ತಾ ಇದ್ದೀರಾ? ಹಾಗಾದ್ರೆ 100ಕ್ಕೆ 100